ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 55. ಇವಾಗ ಹೋಗು, ಒಂದೊಂದೇ ಡ್ರೆಸ್ ಹಾಕಿ ನಂಗೆ ತೋರಿಸು. ಅಷ್ಟರಲ್ಲಿ ಎಲ್ಲರ ಹೆಸರು ನಂಬರ್ ನಾನು ಸೇವ್ ಮಾಡ್ತೀನಿ ಎಂದು ಹೇಳಿದಾಗ ಖುಷಿಯಿಂದ ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕಳು ಊರ್ಮಿಳಾ. ಅವಳ ಖುಷಿ ನೋಡಿ ಮನಸ್ಸಲ್ಲಿ ಇದ್ದ ಚೂರು ಗೊಂದಲ ಜೊತೆ ಮೊದಲ ಪ್ರೀತಿಯನ್ನು ಕಿತ್ತೊಗೆದ ಲಕ್ಕಿ. ಲಕ್ಕಿಯವ್ರೆ, ಈ ಡ್ರೆಸ್ ತುಂಬ ಚೆನ್ನಾಗಿದೆ, ಈ ಕಲರ್ ತುಂಬ ಒಪ್ಪುತ್ತೆ ಅನಿಸುತ್ತೆ ನನಗೆ ಎಂದು ಹೇಳಿದ್ಲು ಒಂದು ಚಂದದ ಸಲ್ವಾರ್ ತೊಟ್ಟು ಬಂದು. ಅವಳ ಮಾತಿಗೆ ತಲೆ ಎತ್ತಿ ನೋಡಿದ. ಲಂಗ ದಾವಣಿಯಲ್ಲಿ ನೋಡಿದ್ದ ಪುಟ್ಟ ಹುಡುಗಿ ಇವಳೇನಾ ಎನಿಸುವಷ್ಟು ಮುದ್ದಾಗಿ ಕಾಣುತ್ತಿದ್ಲು. ಅವನಿಂದ ಮಾತು ಬಾರದೆ ಇದ್ದಾಗ ಮೆಲ್ಲಗೆ ಅವನ ನೋಡಿ, ಯಾಕೆ ಲಕ್ಕಿಯವ್ರೆ, ಚೆನ್ನಾಗಿ ಕಾಣ್ತಾ ಇಲ್ವಾ ಎಂದಳು ತುಟಿ ಉಬ್ಬಿಸಿ. ಅವಳು ಹಾಗೆ ತುಟಿ ಉಬ್ಬಿಸಿ ಕೇಳಿದಾಗ ಅವಳ ಕೆನ್ನೆ ಕಚ್ಚಬೇಕು ಎಂಬ ಆಸೆ ಹುಟ್ಟಿತು ಅವನಿಗೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ, ಇರು ಒಂದು ಸೆಲ್ಫಿ ತಗೊಳ್ಳೋಣ ಎಂದು ಹೇಳಿ ಅವಳ ಕೈ ಹಿಡಿದು ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಂಡ. ಅವಳಿಗಂತೂ ಅವನ ಈ ವರಸೆ ನಾಚಿಕೆ ಜೊತೆ ತರಿಸಿತ್ತು. ಇವಾಗ ಸಲ್ವಾರ್ ಹಾಕೋ, ಸೀರೆ ಬೇಡ, ಲೆಹಂಗಾ ಹಾಕಿ ಬಾ ಎಂದು ಹೇಳಿದಾಗ ಖುಷಿಯಿಂದ ತಲೆ ಆಡಿಸಿದ್ಲು ಹುಡುಗಿ. ಅವಳು ಒಳಗೆ ಹೋಗಿದ್ದೆ ಆ ಫೋಟೋ ತನ್ನ ವಾಲ್ಪೇಪರ್ ಆಗಿ ಇಟ್ಟುಕೊಂಡಲಕ್ಕಿ ಅವಳನ್ನು ಲೆಹಂಗಾದಲ್ಲಿ ನೋಡಲು ಕಾದು ಕುಳಿತ. ಆದರೆ ಹುಡುಗಿ 15 ನಿಮಿಷ ಆದರೂ ಆಚೆ ಬರಲೇ ಇಲ್ಲ. ಊರ್ಮಿಳಾ ಊರ್ಮಿಳಾ ಎಂದು ಕೂಗಿದ ಆಚೆ ನಿಂತು. ಹಾ ಲಕ್ಕಿಯವರೇ ಹೇಳಿ ಎಂದು ಮೆಲ್ಲಗೆ ಹೇಳಿದವಳ ದನಿ ಕೇಳಿ, ಯಾಕೆ ಆಚೆ ಬರ್ತಿಲ್ಲ, ಏನಾದರೂ ಪ್ರಾಬ್ಲಮ್ ಆಯಿತಾ ಎಂದು ಕೇಳಿದ ಅವಳಷ್ಟೇ ಮೃದು ದನಿಯಲ್ಲಿ. ಹಾಂ, ಅದು ಅದು ಈ ಲೆಹೆಂಗಾ ಬ್ಲೌಸ್ ತುಂಬ ಡೀಪ್ ಇದೆ ಮತ್ತು ಲೂಸ್ ಆಗಿದೆ, ಸರಿ ಆಗ್ತಿಲ್ಲ ಎಂದು ಹೇಳಿದ್ಲು. ಪಾಪ ಅದು ರೆಡಿಮೇಡ್ ಬ್ಲೌಸ್ ಎಂದು, ಈಗ ಅದನ್ನು ಮತ್ತೆ ಸ್ಟಿಚ್ ಮಾಡಿಸಬಹುದು ಎಂದು ಸಹ ತಿಳಿದಿಲ್ಲ ಅವಳಿಗೆ. ಹೌದಾ, ಒಮ್ಮೆ ಬಾ, ನಾನು ನೋಡ್ತೀನಿ, ಓಕೆ ಅನಿಸಿಲ್ಲ ಅಂದರೆ ಮತ್ತೆ ಚೇಂಜ್ ಮಾಡೋಣ ಎಂದ ಬಾಗಿಲ ಬಳಿಗೆ ನಿಂತು ಒಮ್ಮೆ ಆಚೆ ಇಣುಕಿ ನೋಡಿದ್ಲು. ಅಲ್ಲಿಯೇ ನಿಂತಿದ್ದ ಲಕ್ಕಿ ನೋಡಿ ಮುಜುಗರ ಆಗಿತ್ತು ಅವಳಿಗೆ. ಲಕ್ಕಿಯವರೇ ಎಂದು ಮೆಲ್ಲಗೆ ಕರೆದಾಗ ಅವಳನ್ನು ನೋಡಿದವಳಿಗೆ ಅಚ್ಚರಿಯಾಗಿತ್ತು. ಆ ಲೆಹಂಗಾ ಅವಳಿಗೆ ಎಂದೇ ಮಾಡಿಸದಂತಿತ್ತು. ಅದರ ಹೊಸ ವಿನ್ಯಾಸ ಮತ್ತು ಅದರ ಕಲರ್ ಕಾಂಬಿನೇಷನ್, ಬಾ, ಬೇಡವಾಗಿ ತೆಗೆದಿದ್ದೆ ಅಷ್ಟೊಂದು ಚೆನ್ನಾಗಿತ್ತು, ಸ್ವಲ್ಪ ಬ್ಲೌಸ್ ಲೂಸ್ ಆಗಿತ್ತು. ತುಂಬ ಅಸಹ್ಯ ಅನಿಸ್ತಾ ಇದೆಯಾ ಲಕ್ಕಿಯವರೇ ಎಂದು ಅವಳು ಹೇಳಿದ ಮೇಲೆಯೇ ಇಹಕ್ಕೆ ಬಂದವ ಊರ್ಮಿಳಾ. ಅಸಹ್ಯ, ದೇವತೆ ಥರ ಕಾಣಿಸ್ತಾ ಇದೆಯಾ ಎಂದು ಅವಳ ಭುಜ ಬಳಸಿ ಕನ್ನಡಿಯ ಕಡೆ ತಿರುಗಿಸಿದ. ನೋಡು, ಅಪ್ಸರೆ ಥರ ಕಾಣ್ತಾ ಇದೆಯಾ ಎಂದು ಹೇಳಿದವನಿಗೆ ಹಿಂದೆ ಇದ್ದ ಲೇಸ್ ಕಾಣಲು, ದಡ್ಡಿ, ಇದು ಟೈ ಮಾಡಿದರೆ ಸರಿ ಹೋಗುತ್ತೆ ಎಂದು ಹಿಂದೆ ಇದ್ದ ದಾರ ಕಡಿದ. ಅವನ ಬೆರಳು ತಾಕಿ ಮೈಯೆಲ್ಲ ರೋಮಾಂಚನ ಆಗಿತ್ತು ಅವಳಿಗೆ. ಹಾಗೆ ಮೆಲ್ಲಗೆ ಅವಳ ನಡು ಬಳಸಿ ಅವಳ ಕುತ್ತಿಗೆ ಬಳಿ ತಲೆ ಇಟ್ಟ. ಲಕ್ಕಿ ಎಂದು ಊರ್ಮಿಳಾ ಮೆಲ್ಲಗೆ ಹೇಳಲು ಹೊಳೆಯುತ್ತಿದ್ದ ಅವಳ ತುಟಿಗಳನ್ನು ನೋಡಿದವ ಮೊದಲು ಅವಳ ಮೊಗ ಬೊಗಸೆಯಲ್ಲಿ ಹಿಡಿದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಎಂದವನ ಕಣ್ಣುಗಳು ಅವಳ ಆಧಾರಗಳ ಮೇಲೆಯೇ. ಅಬ್ಬಾ, ಅದೆಷ್ಟು ಸೆಳೆಯುತ್ತವೆ ಆ ಕಣ್ಣುಗಳು, ತುಟಿಗಳು. ಅವನ ಸ್ಪರ್ಶಕ್ಕೆ ಹೆದರಿ ನಡುಗುತ್ತಿದ್ದವಳ ನಡು ಬಳಸಿ ತುಟಿಗೆ ತುಟಿ ಒತ್ತಿದ ಲಕ್ಕಿ ಅದೆಷ್ಟು ಮುಂದುವರೆದು ಬಿಟ್ಟಾವ. ಅಬ್ಬಾ, ಅತ್ತಿಗೆಯ ಮಾತಿಗೆ ಅದೆಂಥ ಬದಲಾವಣೆ. ನಾನು ಹೇಳಿಲ್ವ ಜಾನು ಎಂದ ರಾಮ್ ಹೇಳಿದರೆ ನಕ್ಕು ತಲೆ ಆಡಿಸಿದ್ಲು ಜಾನು. ಅವಳನ್ನು ಮೆಲ್ಲಗೆ ಎತ್ತಿಕೊಂಡು ಕೋಣೆಗೆ ನಡೆದ ರಾಮ್ ಜಾನುವನ್ನು ಮೆಲ್ಲಗೆ ಎತ್ತಿಕೊಂಡು ಬಂದು ಹಾಸಿಗೆಯ ಮೇಲೆ ಕೂರಿಸಿದ. ಏನು ಸರ್, ಎಲ್ಲಿಗೆ ಹೋಗಿದ್ರಿ, ಇತ್ತೀಚೆಗೆ ನಿಮ್ಮ ಸೀಕ್ರೆಟ್ ಮಿಷನ್ ಜಾಸ್ತಿ ಆಗಿದೆ ಎಂದು ಉಬ್ಬೇರಿಸಿ ಕೇಳಿದ್ಲು ಜಾನು ರಾಮ್ ಕೊರಳ ಸುತ್ತ ಕೈ ಹಾಕಿ. ಮೇಡಮ್, ನಮ್ಮ ಪ್ರಿನ್ಸ್ ಮತ್ತು ಪ್ರಿನ್ಸಸ್ ಭೂಮಿಗೆ ಬರುವಷ್ಟರಲ್ಲಿ ಇರುವ ಚಿಕ್ಕ ಚಿಕ್ಕ ಕೆಲಸ ಮುಗಿಸಿಕೊಂಡು ಅವರನ್ನು ಅದ್ಧೂರಿಯಾಗಿ ವೆಲ್ಕಮ್ ಮಾಡಬೇಕು ಅಲ್ವಾ, ಅದಕ್ಕೆ ಎಂದು ರಾಮ್ ಅವಳ ನಡು ಬಳಸಿ ಕೇಳಲು, ಅದೇಗೆ ಅಂದುಕೊಂಡ್ರಿ ನೀವು, ಊರ್ಮಿಳಾ ಲಕ್ಕಿಯನ್ನು ಇಷ್ಟು ಬೇಗ ಬದಲಾಯಿಸ್ತಾಳೆ ಅಂತ ಎಂದು ಕೇಳಿದಳು ಅವನ ಕೆನ್ನೆಗೆ ಕೆನ್ನೆ ತಾಕಿಸಿ. ಹೇಗೆ ಅಂದರೆ, ನಿನ್ನ ನೋಡಿದ ತಕ್ಷಣ ತಾಳಿ ಕಟ್ಟೆ ಬಿಡಬೇಕು ಅನಿಸುತ್ತೋ ಅಲ್ವಾ, ಹಾಗೆ ಎಂದು ಅವನ ಕರೆ ಮೂತಿ ಉದ್ದ ಮಾಡಿತ್ತು ಹುಡುಗಿ. ಇದೆಲ್ಲ ಬೇಡ, ಹೇಳಿ, ಏನು ನಡೆಸ್ತಾ ಇದ್ದೀರಾ, ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ ಎಂದು ಕೇಳಿದಾಗ, ಅದರ ಬಗ್ಗೆ ಚಿಂತೆ ಮಾಡ್ತೀಯಾ, ನಾನು ಎಷ್ಟು ದಿನದಿಂದ ಉಪವಾಸ ಇದ್ದೀನಿ, ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ ನೀನು, ನಿನಗೆ ನನ್ನ ಮೇಲೆ ಕನಿಕರ ಇಲ್ಲ ಎಂದು ಮಾತು ಬದಲಿಸಲು ಅವಳ ಕೊರಳ ಬಳಿ ಮೆಲ್ಲಗೆ ಉರುಬಿದ. ರಾಮ್, ಏನಿದು ಮಾತು ಮರೆಸುತ್ತಾ ಇದ್ದೀರಾ ಎಂದು ಅವಳು ನಗುವಾಗ ಮೆಲ್ಲಗೆ ಅವಳ ನಡುವ ಮೇಲೆ ಕಚಗುಳಿಟ್ಟ. ನಗುತ್ತಾ ಹಾಸಿಗೆಯ ಮೇಲೆ ಉರುಳಿದವಳು, ಬೇಡ ರಾಮ್, ನಿಲ್ಲಿಸಿ ಎಂದು ಹೇಳುತ್ತಿದ್ರೂ ಬಿಡದೆ ಅವಳ ನಗಿಸಿದ ರಾಮ. ಬೇಡ ರಾಮ್, ಪ್ಲೀಸ್ ಎಂದು ನಗಲು ಕಷ್ಟ ಆದಾಗ ಅವಳ ಒಡ ಮೇಲೆ ಮುತ್ತಿಟ್ಟು, ಲವ್ ಯು ಕಂದ ಮಗಳ ಎಂದು ಹಿಡಿ ಅವಳ ಒಡಲ ಮೇಲೆ ತಲೆ ಇಡಲು, ಲವ್ ಯು ಟೂ ರಾಮ್ ಎಂದು ಅವನ ತಲೆ ಸವರಿದ್ಲು
ಜಾನು. ಲವ್ ಯು ಸೋ ಮಚ್ ಕಣೆ, ನೀನಿಲ್ದೆ ನಾನಿಲ್ಲ ಎಂದು ನಗು ಹಾಗೆ ಕಣ್ಣು ಮುಚ್ಚಿದ ರಾಮ್. ತುಸು ಸಮಯ ಮಡದಿಯ ಅದರಗಳ ಈರುವಲ್ಲಿ ನಿರತರಾಗಿದ್ದ ಲಕ್ಕಿ ಏಹಕ್ಕೆ ಬಂದಿದ್ದು ಊರ್ಮಿಳಾ ತುಸು ನರಳಿದಾಗಲೇ. ಸಾರಿ, ತುಂಬ ನೋವು ಮಾಡಿಬಿಟ್ನಾ ಎಂದು ಕೇಳಿದ ಲಕ್ಕಿ ಹಿಂದೆಲೆ ಕೆರೆದುಕೊಂಡು. ಹುಡುಗಿ ಮಾತನಾಡಲಿಲ್ಲ. ನಾಚಿ ಅವನ ಎದೆಗೆ ಹೊರಗೆ ಬಿಟ್ಟಳು. ಅವಳ ನಾಚಿಕೆ ಮುಖ ನೋಡಿ ಅವನಿಗೆ ಇನ್ನೂ ಹುಚ್ಚೆದ್ದಿತ್ತು ಮನ. ಸಾರಿ ಕಣ ಎಂದ ಮೆಲ್ಲಗೆ ಅವಳ ನಡು ಬಳಸಿ ಇನ್ನಷ್ಟು ಬಿಗಿಯಾಗಿ ಅಪ್ಪಿ. ಬೇಡ, ನನಗೇನು ಬೇಜಾರಿಲ್ಲ, ನೀವು ನನ್ನ ಒಪ್ಪಿದ್ದು ಖುಷಿ ಆಯಿತು ಎಂದು ಹೇಳಿದ್ಲು ತಲೆ ಎತ್ತಿ ನೋಡಿ. ಅವಳ ಹಣೆಗೆ ಹೂ ಮುತ್ತು ಕೊಟ್ಟು ಬಾ, ನಾನು ಸಾರಿ ಕೇಳಿದ್ದು ಕೊಟ್ಟ ಮುತ್ತಿಗೆ ಅಲ್ಲ ಎಂದು ಅವಳ ಕಣ್ಣುಗಳನ್ನೇ ನೋಡುತ್ತಾ. ಗೊಂದಲದಲ್ಲಿ ಅವಳ ಹುಬ್ಬುಗಳು ಕೂಡಿದ್ವು. ಮತ್ತೆ ಎಂದು ಕೇಳಿದವಳ ಕೈ ಹಿಡಿದು ಹಣೆಗೆ ಒತ್ತಿಕೊಂಡು, ನಿನ್ನ ನಡತೆ ಬಗ್ಗೆ ಕೆಟ್ಟದಾಗಿ ಮಾತಾಡಿಬಿಟ್ಟೆ, ಅದಕ್ಕೆ ಸಾರಿ ಕಣೆ. ಅಂತಹ ಮಾತು ನನ್ನ ಬಾಯಿಯಲ್ಲಿ ಯಾಕೆ ಬಂತು, ತುಂಬ ಕೆಟ್ಟದಾಗಿ ಹೇಳಿಬಿಟ್ಟೆ ಎಂದು ಹೇಳಿದಾಗ ಮೌನ ತಾಳಿದ ಹುಡುಗಿ ಕಣ್ಣುಗಳು ತುಂಬಿದ್ದು ಅವನ ಅರಿವಿಗೂ ಬಂತು. ಊರ್ಮಿಳಾ, ಸಾರಿ ಕೇಳಿದಲ್ವಾ, ಮತ್ತೆ ಯಾಕೆ ಅಳೋದು, ಸಾರಿ ಕಣ ಎಂದು ಮತ್ತೆ ಮತ್ತೆ ಕೇಳಿದಾಗ, ಇವಾಗ ನನ್ನ ಮೇಲೆ ಅನುಮಾನ ಇಲ್ವಾ ನಿಮಗೆ, ನಾನು ಪರಿಶುದ್ಧ ಇದ್ದೀನಿ ಅಂತ ನಂಬಿಕೆ ಇದೆಯಾ ಎಂದು ಬಿಕ್ಕಿ ಹೇಳಿದಾಗ ಅವನ ಹೃದಯ ಹಿಂಡಿತ್ತು. ಏ ಊರು, ನಾನು ಮಾತಿಗೆ ಬೈದುದು ಕಣೆ, ನೀನು ಬೆಂಕಿ, ನಿನ್ನ ಯಾರಾದರೂ ಮುಟ್ಟೋದಕ್ಕಾಗುತ್ತಾ, ಪ್ಲೀಸ್ ಕಣೋ ನೋಡಿಲೆ ಎಂದು ಅವಳ ಗದ್ದ ಹಿಡಿದು ತಲೆ ಮೇಲೆ ಎತ್ತಿ, ಸಾರಿ ಕಣೋ ಪ್ಲೀಸ್ ಅಳ್ಬೇಡ. ಆವಾಗ ಕೋಪದಲ್ಲಿ ಅಂದುಬಿಟ್ಟೆ, ಆಮೇಲೆ ನಾನೆಷ್ಟು ಫೀಲ್ ಆದೆ ಗೊತ್ತಾ, ತುಂಬ ಒಳ್ಳೆಯವಳು ನೀನು, ಹೇಗೆ ಅಂತ ನಂಗೆ ಗೊತ್ತು ಎಂದು ಹೇಳಿದಾಗ ಅವನ ಬಿಗಿಯಾಗಿ ತಬ್ಬಿ, ಥ್ಯಾಂಕ್ ಯು ಲಕ್ಕಿಯವರೇ, ನೀವು ನನ್ನ ನಂಬಿದ್ದಕ್ಕೆ ಎಂದು ಹೇಳಿದಾಗ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡು, ಥ್ಯಾಂಕ್ ಯು ಅಗ್ರಜ, ಇಂತಹ ಮುದ್ದು ವಜ್ರ ನನಗಾಗಿ ಗಿಫ್ಟ್ ಕೊಟ್ಟಿದ್ದಕ್ಕೆ ಎಂದು ತನ್ನ ಅಣ್ಣನಿಗೆ ಧನ್ಯವಾದ ತಿಳಿಸಿದ್ದ ಲಕ್ಕಿ. ಅತ್ತಿದ್ದು ಸಾಕು, ನನಗೇನಾದರೂ ಕೊಡು, ಮೊದಲು ಕೊಟ್ಟಿದ್ದು ನಾನೇ ಅಲ್ವಾ ಎಂದು ಹೇಳಿದಾಗ ನಾಚಿ ಅವನಿಂದ ದೂರ ಸರಿದು, ಹೋಗಿ ಲಕ್ಕಿಯವರೇ ಎಂದು ನಾಚಿಕೊಂಡು ಓಡಿತು ಹುಡುಗಿ ಬಟ್ಟೆ ಬದಲಿಸಲು. ಲಕ್ಕಿ ಕೊಟ್ಟ ಉಡುಗೊರೆ ನೆನೆದು ನಾಚುತ್ತಲೇ ಅಡುಗೆ ಮನೆಗೆ ಬಂದಿದ್ಲು ಊರ್ಮಿಳ. ಅವಳ ನಾಚಿಕೆ ನೋಡಿ ಮೂಗು ತಿರುವಿದ್ರು ಕೌಸಲ್ಯ ಸುಮಿತ್ರ. ಅತ್ತೆ, ಸಂಜೆಗೆ ಶೇಂಗಾ ಸಾಂಬಾರು ಮತ್ತು ಮುದ್ದೆ ಮಾಡಿಬಿಡ್ತೀನಿ, ತುಂಬ ಒಳ್ಳೆ ಕಾಂಬಿನೇಷನ್ ಎಂದು ಹೇಳಿದ್ಲು ಮುದ್ದೆಗೆ ನೀರು ಇಡುತ್ತಾ. ಮುದ್ದೆ? ನಮ್ಮನೆಯಲ್ಲಿ ಅದನ್ನು ಅಷ್ಟಾಗಿ ಯಾರೂ ಇಷ್ಟಪಡೋದಿಲ್ಲ, ಚಪಾತಿ ಮಾಡ್ತಿದ್ದೀವಿ ನಾವು ಎಂದು ಹೇಳಿ ಹಿಟ್ಟು ಕಲಿಸಲು ತೆಗೆದುಕೊಂಡರು. ಅತ್ತೆ, ಒಮ್ಮೆ ಟೇಸ್ಟ್ ಮಾಡಿ ಸಾಕು, ಎಲ್ಲ ಕಾಂಬಿನೇಷನ್ಗಿಂತ ಇದು ಬೊಂಬಾಟಾಗಿರುತ್ತೆ ಎಂದು ಹೇಳಿದಾಗ ಅವಳತ್ತ ಊರಿ ನೋಟ ಬೀರಿ, ಸುಮ್ಮನೆ ಅನ್ನಕ್ಕಿಟ್ಟು ಬಿಡು ಊರ್ಮಿಳ, ಹೇಳಿದೆ ಅಲ್ವಾ ಯಾರು ಮುದ್ದೆ ತಿನ್ನೋದಿಲ್ಲ ಅಂತ ಎಂದು ಸುಮಿತ್ರ ಅವರು ಹೇಳಿದಾಗ ಸುಮ್ಮನೆ ತಲೆ ಆಡಿಸಿ ಅನ್ನಕ್ಕೆ ಇಟ್ಟು ಆಚೆ ಬಂದ್ಲು. ಊರು, ಬಾಯಲ್ಲಿ ಕೂತ್ಕೋ, ನನಗೆ ತಲೆ ಸ್ವಲ್ಪ ನೋವು, ಮಸಾಜ್ ಮಾಡ್ತೀಯಾ ಎಂದು ಕೇಳಿದ್ಲು ಜಾನು ಅವಳ ಸಪ್ಪೆ ಮುಖ ನೋಡಿ. ಹಾಕ, ಅದಕ್ಕೇನು, ಎಣ್ಣೆ ಎಲ್ಲಿದೆ ಎಂದು ಕೇಳಿದಾಗ ಎಣ್ಣೆ ಇಟ್ಟಿದ್ದ ಜಾಗದ ಕಡೆ ಕೈ ತೋರಿಸಿದ್ಲು. ಊರ್ಮಿಳ, ನಾಳೆ ಬೆಳಗ್ಗೆ ನಿನ್ನ ಡಾಕ್ಯುಮೆಂಟ್ಸ್ ಮಾರ್ಕ್ಸ್ ಕಾರ್ಡ್ ಎಲ್ಲ ರೆಡಿ ಇಟ್ಕೊ, ನನಗೆ ಗೊತ್ತಿರುವ ಕಾಲೇಜ್ ಒಂದರಲ್ಲಿ ಮಾತಾಡಿದ್ದೀನಿ, ನಿನ್ನ ಸ್ಕೋರ್ ಮೇಲೆ ಅಡ್ಮಿಷನ್ ಮಾಡ್ಕೋತಾರೆ, ಹಾಗೆ ಬರುವಾಗ ರಿಸೆಪ್ಷನ್ಗೆ ಬಟ್ಟೆಗಳನ್ನು ಅಳತೆ ಕೊಟ್ಟು ಬರಬೇಕು ಎಂದು ರಾಮ್ ಗಂಭೀರವಾಗಿ ಹೇಳ್ದ. ಬಾವಾ, ಏನು ಹೇಳ್ತಾ ಇದ್ದೀರಾ, ಈ ವಯಸ್ಸಲ್ಲಿ, ಅದು ಮದುವೆ ಆದಮೇಲೆ, ಬೇಡ ಬಾವ, ಚೆನ್ನಾಗಿರಲ್ಲ ಎಂದಳು ಹಿಂಜರಿಯುತ್ತಾ. ಓದು ಎಂದೊಡನೆ ಅರಳಿದ ಅವಳ ಕಣ್ಣುಗಳೇ ತಿಳಿಸುತ್ತಿದ್ವು ಅವಳಿಗೆ ಓದು ಅದೆಷ್ಟು ಮುಖ್ಯ ಎಂದು. ನಾನು ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಯಾರ ಮಾತನ್ನು ಕೇಳೋದಿಲ್ಲ ಊರ್ಮಿಳ, ಅದು ನಿನಗೆ ಈ ಒಂದು ವಾರದಲ್ಲಿ ಗೊತ್ತಾಗಿರಬೇಕು. ಸುಮ್ಮನೆ ಎಲ್ಲವನ್ನ ರೆಡಿ ಮಾಡಿಟ್ಕೊಂಡ್ರೆ ನಿನಗೆ ಒಳ್ಳೆಯದು ಎಂದು ರಾಮ್ ಹೇಳಿದಾಗ ಮತ್ತೇನು ಹೇಳದೆ ಸುಮ್ಮನೆ ನಿಂತಳು. ಲಕ್ಕಿ, ನಾಳೆ ಆಫೀಸ್ ಕಡೆ ಹೋಗಬೇಡ, ಇನ್ನೊಂದು ವಾರ ರಿಸೆಪ್ಷನ್ ಎಲ್ಲ ಮುಗಿಸಿ ನಂತರ ಹೋಗುವಂತ. ನಾಳೆ ಬೆಳಗ್ಗೆ ಇವಳನ್ನು ಕರೆದುಕೊಂಡು ಬಾ, ವಿಜಯ ಕಾಲೇಜ್ ಬಳಿ ಬಾ, ನಾನು ಅಲ್ಲೇ ಇರ್ತೀನಿ, ಬರುವಾಗ ನಿಮ್ಮಿಬ್ಬರ ಬಟ್ಟೆಗಳ ಆಯ್ಕೆ ಮುಗಿಸಿ ಬರೋಣ ಎಂದು ಹೇಳಿದಾಗ ತಲೆ ಆಡಿಸಿದ ಲಕ್ಕಿ. ಮೊದಲಾಗಿದ್ದರೆ ಏನಾದರೂ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೇನೋ. ಆಯ್ತಲ್ಲ, ಯಾರ್ಯಾರಿಗೆ ಯಾವ ಥರ ಬಟ್ಟೆ ಬೇಕು ಅಂತ ಈಗಿಂದ ಡಿಸೈಡ್ ಮಾಡಿ. ನನ್ನ ಮಗನ ಮದುವೆ ಹೇಗೆ ಮಾಡಬೇಕು ಅಂದುಕೊಂಡಿದ್ರೋ ಹಾಗೆ ಇರುತ್ತೆ ರಿಸೆಪ್ಷನ್. ನಾಳೆ ಸಂಜೆ ಡಿಸೈನರ್ಸ್ ಮನೆಗೆ ಬರ್ತಾರೆ, ಸೊ ಎಲ್ಲ ಡಿಸೈಡ್ ಮಾಡಿ ಯಾವ ಕಲರ್ ಅಂತ ಹೇಳಿ. ಲಕ್ಕಿ ಊರ್ಮಿಳ ಸಹ ಅದೇ ಬಣ್ಣದ ಒಂದು ಜೊತೆ ತೆಗೆದುಕೊಳ್ತಾರೆ ಎಂದು ಹೇಳಿದ ಎಲ್ಲರಿಗೂ. ಅಣ್ಣ, ನನಗೆ ಮತ್ತು ಅಬಿಗೆ ಬ್ಲೂ ಕಲರ್ ಇಷ್ಟ, ಪ್ಲೀಸ್ ಅದೇ ಬಣ್ಣ ಫೈನಲ್ ಮಾಡಿ ಎಂದು ಕೇಳಿಕೊಂಡಳು ಅಣ್ಣನ. ಮದುವೆ ಆಗಿರೋದು ಲಕ್ಕಿ ಊರ್ಮಿಳ, ಅವರಿಗೆ ಯಾವ ಬಣ್ಣ ಇಷ್ಟವೋ ಅದನ್ನು ಅವರು ಸೆಲೆಕ್ಟ್ ಮಾಡ್ತಾರೆ ಮೈ ಡಿಯರ್ ಪ್ರಿನ್ಸಸ್ ಎಂದ ನಗುತ್ತಲೆ. ಹೋಗು ಅಣ್ಣ ನೀನು, ಹೆಂಡತಿ ಬಂದಮೇಲೆ ನಮ್ಮ ಮಾತು ಕೇಳೋದೇ ಇಲ್ಲ ಎಂದು ಮೂತಿ ಉದ್ದ ಮಾಡಿ ಹೇಳಿದಾಗ, ಮಕ್ಕಳು ಬಂದಮೇಲೆ
ನಿನ್ನ ಕಡೆ ತಲೆಯನ್ನೂ ಹಾಕೋದಿಲ್ಲ ಎಂದ ನಗುತ್ತಾ. ಹುಸಿ ಮುನಿಸು ತೋರುತ್ತಾ ಅತ್ತಿಗೆ ಪಕ್ಕ ಕುಳಿತುಕೊಂಡ್ಳು. ಅತ್ತಿಗೆ, ಅಣ್ಣನಿಗೆ ತುಂಬ ಸೊಕ್ಕು ಬಂದಿದೆ ನೋಡಿ, ನಾನಂತೂ ಮಾತಾಡ್ಸೋದಿಲ್ಲ ಅವನನ್ನು ಎಂದು ತೂಟಿ ಉಬ್ಬಿಸಿದ್ಲು. ಆಯಿತು, ಪಾಪುಗಳು ಬರಲಿ ಆಯಿತಾ, ಅವರಿಗೆ ನೀನು ಹೆಂಡತಿ ಕೊಟ್ಟು ಬಿಟ್ಟರೆ ನಿನ್ನ ಅಣ್ಣ ನಿನ್ನ ಹಿಂದಿಗೆ ಅಲಿಯುತ್ತಾ ಇರ್ತಾನೆ, ಮಗಳ ಕೊಡು ಅಂತ ಎಂದು ಹೇಳಿದಾಗ ನಾಚಿ, ಅಯ್ಯೋ ನಾನೇನೋ ಚಿಕ್ಕವಳು ಅತ್ತಿಗೆ, ಮೊದಲು ಲಕ್ಕಿ ತಂಗಿಯನ್ನು ಕೊಡಲಿ, ಆಮೇಲೆ ನೋಡೋಣ ಎಂದು ಹೇಳಿದಾಗ ನಗುವಿನ ಅಲೆ ಹರಡಿತು ಅಲ್ಲಿ. ಹೇ ತರ್ಲೆ, ನಿನ್ನ ಮ್ಯಾಟ್ರಿಗೆ ನನ್ನ ಯಾಕೆ ಎಳಿತೀಯಾ? ನನ್ನ ಹೆಂಡತಿ ಇನ್ನೂ 2 ವರ್ಷ MSc ಮಾಡಿ ಆಮೇಲೆ BEd ಮಾಡಿ ಎಲ್ಲ ಆಗುವಷ್ಟರಲ್ಲಿ ನಾನು ಅಜ್ಜ ಆಗಿರ್ತೀನಿ ಎಂದು ಹೇಳಿದಾಗ ನಾಚಿ ಅವನ ಬೆನ್ನ ಹಿಂದೆ ಅಡಗಿದ್ದ ಊರ್ಮಿಳಾ ಅವನ ಬೆನ್ನ ಮೇಲೆ ಗೆಲ್ಲಿದ್ಲು. ನಗುವೆ ಹರಡಿತ್ತು ಆ ಮನೆಯಲ್ಲಿ. ಆದರೆ ಆ ನಗು ಇನ್ನೆಷ್ಟು ದಿನ? ರಾಮ್ ಹೇಳಿದ ಮೇಲೆ ಮತ್ತೊಮ್ಮೆ ಯೋಚನೆ ಮಾಡುವ ಅವಕಾಶ ಇಲ್ಲ. ಹಾಗಾಗಿ ಬೆಳಗ್ಗೆಯೇ ಊರ್ಮಿಳಾ ಜೊತೆ ರಾಮ್ ಹೇಳಿದ್ದ ಕಾಲೇಜ್ ಕಡೆಗೆ ನಡೆದಿದ್ದ ಲಕ್ಕಿಯವರೇ, ಪ್ಲೀಸ್ ನೀವಾದರೂ ಹೇಳಿ ಭಾವನಿಗೆ, ಅದಾಗಲೇ ನನ್ನ ವಯಸ್ಸು ಜಾಸ್ತಿ ಆಗಿದೆ, ಇವಾಗ ಕಾಲೇಜ್ ಅಂತೆಲ್ಲ ಹೋಗೋದು ಸರಿಯಿಲ್ಲ ಎಂದು ತುಟಿ ಉಬ್ಬಿಸಿ ಹೇಳಿದ್ಲು ಊರ್ಮಿಳಾ. ಅವಳಿಗೆ ಭಯ. ನಿನ್ನ ನೋಡಿದರೆ ಇನ್ನೂ ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದೆಯಾ, ಯಾರೂ ಸಹ ನಿನಗೆ 24 ಅಂತ ಹೇಳೋದಿಲ್ಲ, ಏನು ಬಾರಿ, ಡಿಗ್ರಿ ಆದ ತಕ್ಷಣ ಮಾಸ್ಟರ್ಸ್ ಮಾಡಬೇಕಿತ್ತು, ಆದರೆ ಈಗ 2 ವರ್ಷ ಗ್ಯಾಪ್ ಆಗಿದೆ ಅಷ್ಟೆ, ಏನೂ ಆಗೋದಿಲ್ಲ ಎಂದು ಲಕ್ಕಿ ಕಾರ್ ಓಡಿಸುತ್ತಲೇ. ನಿನಗೆ ನನ್ನ ಆತಂಕ ಗೊತ್ತಾಗೋದಿಲ್ಲ ಲಕ್ಕಿಯವರೇ, ನಾಳೆ ಕಾಲೇಜಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಬಗ್ಗೆ ಕೆಟ್ಟದಾಗಿ ಬಿಂಬಿತ ಆಗಿಬಿಟ್ರೆ ನಮ್ಮ ಪೂರ್ತಿ ಮನೆತನ ಭಾವನ ಹೆಸರಿಗೆ ಕಳಂಕ ಆಗುತ್ತೆ ಎಂದು ಕಣ್ ತುಂಬಿಕೊಂಡು ಹೇಳಿದವಳ ನೋಡಿ ಅಲ್ಲೇ ಬದಿಗೆ ಕಾರ್ ನಿಲ್ಲಿಸಿದ. ಹೌದು ಅಲ್ವಾ, ನಾನು ಹೇಳಿದ ನಿಜ, ಬನ್ನಿ ವಾಪಸ್ ಹೋಗೋಣ, ಭಾವನಿಗೆ ನೀವೇ ಅರ್ಥ ಮಾಡಿಸಿ ಎಂದಳು ನಿಟ್ಟುಸಿರು ಬಿಟ್ಟು. ಹಾಂ, ನಾನು ಅರ್ಥ ಮಾಡಿಸ್ತೀನಿ, ಆದರೆ ನನ್ನ ಮೇಲೆ ಆಣೆ ಮಾಡಿ ಹೇಳು, ನಿನಗೆ ಓದೋದಕ್ಕೆ ಇಷ್ಟ ಇಲ್ಲ ಅಂತ ಎಂದು ಅವಳ ಕೈ ತೆಗೆದುಕೊಂಡು ತನ್ನ ತಲೆಯ ಮೇಲೆ ಇಟ್ಟುಕೊಂಡ. ಲಕ್ಕಿಯವರೇ, ಈಗ ಅದು ಮುಖ್ಯ ಅಲ್ಲ, ನೀವು ಸುಮ್ಮನೆ ಭಾವನ ಹತ್ರ ಎಂದು ಅವಳು ಹೇಳುವಾಗ ಅವಳ ತುಟಿಯ ಮೇಲೆ ಬೆರಳು ಇಟ್ಟು, ಅಬ್ಬಾ ಅದೆಷ್ಟು ಮಾತಾಡ್ತೀಯ ನೀನು ಎಂದು ಹೇಳಿದವನು, ಈಗ ನಾನು ಕೇಳಿದ ಪ್ರಶ್ನೆಗಷ್ಟೇ ಉತ್ತರ ಹೇಳು ಎಂದ ತೋರು ಬೆರಳು ತೋರಿಸಿ. ಕೇಳಿ ಎಂದು ಮುದ್ದಾಗಿ ಹೇಳಿದವಳ ಹುಬ್ಬೇರಿಸಿ ನೋಡುತ್ತಾ, ನಿನಗೆ ಓದುವುದಕ್ಕೆ ಇಷ್ಟ ಇದೆಯೋ ಇಲ್ವೋ ಎಂದ ಅವಳ ಕೈ ಹಿಡಿದು. ಎಂದು ತಲೆ ಆಡಿಸಿದವಳು ಕಣ್ಣಲ್ಲೇ ಖುಷಿ ನೋಡಿ ನಕ್ಕು, ನೀನು ತುಂಬ ಧಾರಾವಾಹಿ ನೋಡ್ತೀಯ ಅನಿಸುತ್ತೆ ಅಲ್ವಾ ಎಂದ ಮತ್ತೆ ಅವಳ ನೋಡುತ್ತಾ. ಯಾಕೆ? ನನಗೆ ಧಾರಾವಾಹಿ ಅಂದರೆ ತುಂಬ ಇಷ್ಟ. ಸಂಜೆ ಪಕ್ಕದ ಮನೆಯಲ್ಲಿ ಕುಳಿತು ನೋಡ್ತಾ ಇದ್ದರೆ ಚಿಕ್ಕಮ್ಮ ಬಂದು ಕರೆಯೋವರೆಗೂ ಎದ್ದೇಳೋದಿಲ್ಲ. ಆದರೂ ಏನಾದರೂ ಹಿಂಸೆ ಮಾಡ್ತಿದ್ರೆ ನನಗೆ ಅಳು ಬರುತ್ತೆ ಗೊತ್ತಾ ಎಂದು ಹೇಳುವಾಗ ಅವಳ ತುಟಿಯ ಈ ಬಾರಿ ಮುಚ್ಚಿದ್ದು ಅವನ ತುಟಿಗಳಿಂದ. ನೀನು ಹೀಗೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದ್ದರೆ ನಾನು ಹೀಗೆ ಶಿಕ್ಷೆ ಕೊಡಬೇಕಾಗುತ್ತೆ ನೋಡು ಎಂದು ಹೇಳಿದಾಗ ನಾಚಿ ಹೋದ್ಲು ಹುಡುಗಿ. ನಾನೇನೋ ಕೇಳ್ತಿದ್ರೆ ಈ ತುಟಿಗಳು ಪಟಪಟನೆ ಮಾತಾಡುತ್ತಾ ನನ್ನ ಡಿಸ್ಟ್ರಾಕ್ಟ್ ಮಾಡಿಬಿಡ್ತಾವೆ ಎಂದು ಅವಳ ತುಟಿಗಳ ತನ್ನ ಬೆರಳಲ್ಲಿ ಹಿಡಿದು, ನೀನು ನೋಡಿದ ಧಾರಾವಾಹಿಗಳಲ್ಲಿ ವಿಲನ್ ಬಂದು ಬಿಟ್ಟು ಓದಿಗೆ ಅಡ್ಡ ಮಾಡೋದು, ಏನಾದರೂ ಮಾಡಿ ಕಾಲೇಜಲ್ಲಿ ಕೆಟ್ಟ ಹೆಸರು ಬರುವಂತೆ ಮಾಡೋದು, ಹೀಗೆ ಏನೇನೋ ಇರುತ್ತೆ ಅಲ್ವಾ, ಅದಕ್ಕೆ ಚಿಂತೆ ಮಾಡ್ತಾ ಇದೆಯಾ? ಅಕಸ್ಮಾತ್ ನಿನ್ನ ಬಗ್ಗೆನೂ ಹುಡುಗನ ಜೊತೆ ಕೆಟ್ಟದಾಗಿ ಬಿಂಬಿಸಿಬಿಟ್ರೆ ನಾನು ಏನಾದರೂ ಹೇಳ್ತೀನಿ ಅಂತ ಎಂದು ಹೇಳಿದಾಗ ಕಣ್ಣು ತುಂಬಿಕೊಂಡು ಉದ್ದುದ್ದ ತಲೆ ಆಡಿಸಿದವಳ ತಲೆಗೊಂದು ಮೊಟಕಿ, ನಿನ್ನ ಬಗ್ಗೆ ಯಾವುದೇ ಭಾವನೆ ಇಲ್ಲದೆ ಇರುವಾಗಲೇ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆದವನು ನಾನು. ಈಗ ನಿನ್ನ ಮೇಲೆ ಕಾಳಜಿ ಹುಡ್ತಾ ಇದೆ, ಈಗ ಅದೆಲ್ಲ ನಂಬಿ ನಿನ್ನ ದೂರ ಮಾಡಿಬಿಡ್ತೀನಾ ಎಂದು ಹೇಳಿದಾಗ ಅವನ ಅಪ್ಪಿದಳು ಹುಡುಗಿ. ಬೇರೆ ಯೋಚನೆ ಎಲ್ಲ ಬಿಟ್ಟು ಓದೋದ್ರ ಕಡೆ ಗಮನ ಕೊಡು, ಅಲ್ಲಿ ಅಗ್ರಜ ಕಾಯ್ತಾ ಇರ್ತಾನೆ, ನಾವು ಈ ಕಾರಿನಲ್ಲಿ ರೊಮ್ಯಾನ್ಸ್ ಮಾಡೋದು ಬಿಟ್ಟು ಹೋಗೋಣವಾ ಎಂದು ಕೇಳಿದಾಗ ನಕ್ಕು ದೂರ ಸರಿದ್ಲು. ತಗೊಳ್ಳಿ ನಿಮ್ಮ ತುಟಿ ಒರೆಸ್ಕೊಳ್ಳಿ ಎಂದು ಕರ್ಚಿಪ್ ಕೊಟ್ಟಳು ಅವನಿಗೆ. ನಗುತ್ತಾ ತನ್ನ ತುಟಿಗಳನ್ನು ಒರೆಸಿಕೊಂಡ. ಆಗಾಗ ಈ ಥರ ಲಿಪ್ಟಿಕ್ ಟೇಸ್ಟ್ ನೋಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ರೂಪ ಅವರು ಹೇಳ್ತಾರೆ ಎಂದು ನಕ್ಕಾಗ ಅವನ ಕೈ ಚಿವುಟಿದ್ಲು ಊರ್ಮಿಳಾ. ನಗುತ್ತಾ ಕಾಲೇಜ್ ತಲುಪಿದ್ರು. ಅದಾಗಲೇ ರಾಮ್ ಬಂದು ಅವರಿಗಾಗಿ ಕಾಯುತ್ತಲಿದ್ದ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ನನ್ನ ಜೊತೆ ಹೀಗೆ ಇರಲಿ ಆಯಿತಾ? ಯಾವಾಗಲೂ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ.